ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ಏನು ಸುದ್ದಿ ತೊಗೊಂಬಂದು ಅನ್ನೋದು ಬೆಳಗಾವಿ ಜಿಲ್ಲಾದಾಗ ನಿಮಗೆಲ್ಲರಿಗೂ ಭಾಳ ಕುತೂಹಲ ಆಗ್ತಿರ್ಬೇಕು. ಒಂದು ಉತ್ತರ ಕರ್ನಾಟಕದಾಗ ಬೆಳಗಾವಿ ಜಿಲ್ಲಾ ಅಂದ್ರೆ ಭಾಳ ದೊಡ್ಡ ಜಿಲ್ಲಾ. ಆ ಜಿಲ್ಲಾದಾಗ ಒಂದು ಕ್ಷೇತ್ರದ ಸುದ್ದಿ ತೊಗೊಂಬಂದನು. ನಾ ಭಾಳ ವಿಚಾರ ಮಾಡಿ ನೋಡಿ ಭಾಳ ದಿವಸದಿಂದ ಈ ಸುದ್ದಿ ಹೇಳ್ಬೇಕಂತೇಳಿ ನಾವು ವಿಚಾರ ಮಾಡಿ ಸಮಾಜ ಸೇವೆದಾಗ ಎಂತಿಂಥವ್ರು ಬೆಳಗಾವಿದಾಗ ಜಿಲ್ಲಾದಾಗ ಅದಾರ ಅನ್ನೋದು ಒಬ್ಬ ವ್ಯಕ್ತಿ ನಮಗೆ ಸಿಕ್ಕರು. ನಾವು ಸತೀಶ್ ಜಾರಕಿಹೊಳಿನ ಬೆಳಗಾವಿ ಜಿಲ್ಲಾದಾಗ ಭಾಳ ಸಮಾಜ ಸೇವೆದಾಗ ನಂಬರ್ 1 ಅದಾರ ಅಂತ ತಿಳಿದಿದ್ವಿ. ಆದ್ರೆ ಸತೀಶ್ ಜಾರಕಿಹೊಳಿ ಮಾಡೋ ಕಾರ್ಯಗಳು ಇವತ್ತು ಕರ್ನಾಟಕ ರಾಜ್ಯ ನೋಡಾಕತ್ತೈತಿ. ಅವ್ರ ಗರಡ್ಯಾಗ ಪಳಗಿದಂಥ ಸತೀಶ್ ಜಾರಕಿಹೊಳಿನ ನನ್ನ ಗುರು ಅಂಥೇಳಿ ತಿಳಿದಂಥ ವ್ಯಕ್ತಿ ಇವತ್ತು ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಸೌಂದತ್ಯದಾಗ ಆ ಮಗುವಿನ ಜನ್ಮ ತಾಳ್ಸ್ಯಾಳಂದ್ರೆ ಆ ಮಗು ಇವತ್ತು ಏನು ಮಾಡೈತಿ ಅಂದ್ರೆ ಇವತ್ತು ದೇಶ ನೋಡ್ಬೇಕು. ಆ ದೇಶ ನೋಡುವಂಥ ಕಾರ್ಯ ಮಾಡಿದಾರೆ. ಆದರೆ ಪ್ರಚಾರ ಪ್ರಿಯ ವ್ಯಕ್ತಿ ಅಲ್ಲ. ನಮಗೇನು ಪ್ರಚಾರದ ಅವಶ್ಯಕತೆ ಇಲ್ಲ ಅನ್ನುವಂಥ ವ್ಯಕ್ತಿನ ನಾವು ಹುಡುಕಾಡ್ಕೊತ ಹೋದಾಗ ನಾವು ಸಾಕಷ್ಟು ವಿವರ ಸಂಗ್ರಹ ಮಾಡಿದ್ವು. ಆದ್ರೆ ಆ ಸಾಕಷ್ಟು ವಿವರ ಹೇಳಬೇಕಾದ್ರೆ ನನಗೆ 3 ದಿವಸ ಬೇಕಾಕೈತಿ. ಅಂಥ ಕಾರ್ಯ ಮಾಡಿದಂಥ ಸಾಧನೆ ಮಾಡಿದಂಥ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮನ ಪಾದದ ಸ್ಥಳದಲ್ಲಿ ಇದ್ದಾರೆ ಅಂದ್ರೆ ನಿಜಕ್ಕೆ ಭಾಳ ಖುಷಿ ಅನಿಸೈತಿ. ಅಂಥ ವ್ಯಕ್ತಿ ಇವತ್ತು ಸೌಂದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕದ ಗಮನ ಸೆಳೆದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪಂಚನಗೌಡ ದ್ಯಾಮನಗೌಡರು. ಪ್ರತಿ ಮನೆಗೆ ಹೋಗಿ ಕೇಳ್ರಿ, ಇವತ್ತು ರಾತ್ರಿ 12 ಗಂಟೆಗೆ ಕೇಳ್ರಿ. ಪಂಚನಗೌಡ ದ್ಯಾಮನಗೌಡರು ಯಾರಂದ್ರೆ ನಮ್ಮ ಸಮಾಜ ಸೇವಕರಿ, ನಮ್ಮ ದೇವ್ರಿ ಅಂತಾರೆ, ಮನೆ ಮಗ ಅಂತಾರ್ರಿ. ಇಂಥ ಪಂಚನಗೌಡ ದ್ಯಾಮನಗೌಡರು ಮಾಡಿದಂಥ ಸಾಧನೆ ಏನು ಅನ್ನೋದು ನಾನು ನಿಮ್ಗೆ ಹೇಳಕ್ಕೆ ಬಂದನ. ಯಾಕಂದ್ರೆ ಇದನ್ನು ಒಂದು 10-15 ನಿಮಿಷ ವೀಡಿಯೋ ಆಗ್ತೈತಿ. ನನಗೆ ಹೇಳಕ್ಕೆ ಭಾಳ ಐತಿ ಸುದ್ದಿ ಅವ್ರದ್ದು. ಆದ್ರೆ ಆಯ್ದು ಕೆಲವು ಫೋಟೋಗಳು ಹಾಕ್ತೀನಿ ಮತ್ತು ಸ್ವಲ್ಪ ಸುದ್ದಿ ಹೇಳ್ತೀನಿ. ಯಾಕಂದ್ರೆ ನಿಮಗೂ ಬೇಜಾರು ಬರಬಾರ್ದ್ರಲ್ಲ ಏನು ಹೇಳಕತ್ತಾನೋ ಯಪ್ಪ ಇವ ಅಂತೇಳಿ. ಆದ್ರೆ ಪಂಚನಗೌಡ ದ್ಯಾಮನಗೌಡ್ರಂಥ ಸಮಾಜ ಸೇವಕನ ಸುದ್ದಿ ನೋಡ್ರಿ. ಬೆಳಗಾವಿ ಜಿಲ್ಲಾದಾಗ ಇದೊಂದು ಭಾಳ ವಿಶೇಷ ಸುದ್ದಿ. ಇವತ್ತು ಪಂಚನಗೌಡ ದ್ಯಾಮನಗೌಡರು ಮಾಡಿದಂಥ ಕಾರ್ಯ ಮಹದಾಯಿ ಯೋಜನೆದಾಗ ದಿಲ್ಲಿ ತನಕ 5,000 ಸಾವಿರ ಮಂದಿನ ಓದಂಥ ವ್ಯಕ್ತಿ ಏಕೈಕ ಅಂದ್ರೆ ಪಂಚನಗೌಡ ದ್ಯಾಮನಗೌಡರು. ವೀಕ್ಷಕರ, ನನ್ನ ಅಭಿಮಾನಿಗಳೇ, ನೀವು ನೋಡ್ರಿ, ನಮ್ಮ ಚಾನಲ್ ನೋಡ್ತಿರ್ತೀರಿ, ಎಂತಿಂಥ ಸುದ್ದಿ ಹೇಳ್ತೀರಿ. ಇದೊಂದು ಭಾರಿ ಸುದ್ದಿ ತಂದಿರಿ ಅಂತೇಳಿ ನಿಮಗೂ ವಿಚಿತ್ರ ಆಗ್ತೈತಿ. ಪಂಚನಗೌಡ ದ್ಯಾಮನಗೌಡರ ಸಾಮಾಜಿಕ ಚಟುವಟಿಕೆ ಮುಖಾಂತರ ಖಾನ್ದಾನಿ ಮನುಷ್ಯ, ಶ್ರೀಮಂತಿಕೆ ಮನೆತನದಿಂದ ಬಂದವ್ರ. ಮನೆಗೆ ಹೋದ್ರೆ ಮುನ್ನೋಳಿಗೆ ಹೋಗ್ರಿ ಅನ್ನದಾಸೋಹ, ಸೌಂದತ್ತಿಗೆ ಹೋಗ್ರಿ ಅನ್ನದಾಸೋಹ, 4 ಗಂಟೆಗೆ ಹೋದ್ರಿ ಮಜ್ಜಿಗೆ ಸಿಗ್ತೈತಿ, ಬೆಳಿಗ್ಗೆ ಹೋದ್ರೆ ಉಪ್ಪಿಟ್ಟ ಉಪಹಾರ ಸಿಗ್ತೈತಿ, ಮಜ್ಜಿಗೆ ಅಂಬಲಿ ಕೊಡುವಂಥ ಮನೆತನ, ಹಳೆಯ ಕಾಲದ ಮನೆತನ, ಪೂರ್ವಜರ ಕಾಲದಿಂದಲೂ ಸಹಿತ ಆ ಪರಂಪರೆ ಹಾಕೊಂಡು ಬಂದಾರ. ಅಂಥ ವ್ಯಕ್ತಿ ಇವತ್ತು ಸೌಂದತ್ಯದಾಗ ಅದಾನಂದ್ರೆ ನಿಮಗೆಲ್ಲ ವಿಚಿತ್ರ ಅನಿಸಿರ್ಬೇಕು. ಆದ್ರೆ ಆ ವ್ಯಕ್ತಿ ಇವತ್ತು ವಿಧಾನಸಭಾ ಕಟ್ಟಿ ಏರೋ ಸಲುವಾಗಿ ತುದಿಗಾಲ ಮೇಲೆ ನಿಂತಾರ. ಸೌಂದತ್ತಿ ಕ್ಷೇತ್ರದ ಜನ ಆಶೀರ್ವಾದ ಮಾಡೋಕ್ಕೆ 2023ಕ್ಕೆ ಶಪಥ ಕೊಟ್ಟಾರ. ಇದೊಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅವರು ಪ್ರತಿಜ್ಞೆ ಮಾಡ್ಯಾರ 2023ಕ್ಕೆ ನಮ್ಮ ಕಷ್ಟ ಕಾಲದಾಗ ಬಂದಂಥ ವ್ಯಕ್ತಿ ಕರೋನಾದಾಗ ದಿವಾಳಿ ಆಗಿದ್ದು, ತಿನ್ನಾಕ ಕೂಳು ಊಟ ಇದ್ರಕ್ಕಿಲ್ಲ, ಔಷಧ ಉಪಚಾರ ಸಲುವಾಗಿ ರೊಕ್ಕ ಇದ್ರಕ್ಕಿಲ್ಲ, ವಿವಾಹ ಮಾಡೋಕೆ ರೊಕ್ಕ ಇದ್ರಕ್ಕಿಲ್ಲ, 100 ಸಾಮೂಹಿಕ ವಿವಾಹ ಮಾಡಿದಂಥ ಧೀಮಂತ ನೇತಾರ, ಮಹದಾಯಿ ನೀರಿಗಾಗಿ ಹೋರಾಟ ಮಾಡಿದಂಥ ನೀರಿನ ಹರಿಕಾರ, ಇಂಥ ಜನನಾಯಕ ಸೌಂದತ್ತಿ ಕ್ಷೇತ್ರದಾಗ ಅದಾನಂದ್ರೆ ದಯಮಾಡಿ ಒಂದು ದಿವಸ ಸೌಂದತ್ತಿ ಮತ್ತು ಮುನ್ನೋಳಿಗೆ ಪಂಚನಗೌಡ ದ್ಯಾಮನಗೌಡರ ಕಡೆ ಹೋಗಿ ಭೇಟಿಯಾಗ್ರಿ. ನಿಮಗೆ ಗೊತ್ತಾಗ್ತೈತಿ ಅಲ್ಲಿ ಮನೆ ಸಂಸ್ಕೃತಿ ನೋಡ್ರಿ. ಕರೆದು ಹೆಂಗೆ ಮಾತಾಡ್ಸಾರ, ಕರೆದು ನಿಮಗೆ ಹೆಂಗೆ ಆರೈಕೆ ಮಾಡ್ತಾರ, ಅತಿಥಿ ಕೊಡ್ತಾರ. ಅದು ಪರಂಪರೆಯಿಂದ ಬಂದಂಥ ಒಂದು ಪಂಚನಗೌಡ ದ್ಯಾಮನಗೌಡರವರ ಕುಟುಂಬದ ಒಂದು ರಹಸ್ಯ ವಿಷಯ ಇವತ್ತು ಹೇಳಲಿಕ್ಕೆ ಬಂದಿದ್ದೀನಿ ನೋಡ್ರಿ. ಯುವಕ ಸಂಘದಿಂದ ಬಂದಂಥ ವ್ಯಕ್ತಿ 91ರಾಗ ಧಾರವಾಡದಾಗ ಪದವಿ ವ್ಯಾಸಂಗ ಮಾಡ್ತಾರೆ. ಡಿಗ್ರಿ ಹೋಲ್ಡರ್. ಭಾಳ ಚಂದ ಕನ್ನಡ ಮಾತಾಡ್ತಾರೆ ರೀ, ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ. ಇವ್ರದ್ದು ಲಿಂಕ್ ದಿಲ್ಲಿ ಮತ್ತು ಕರ್ನಾಟಕದಾಗ ಐತ್ರಿ. ಆದ್ರೆ ಸತೀಶ್ ಜಾರಕಿಹೊಳಿ ನನ್ನ ಗುರು ಅಂತಾರೆ ರೀ. ಸತೀಶ್ ಜಾರಕಿಹೊಳಿ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ರ. ಪಂಚನಗೌಡ ದ್ಯಾಮನಗೌಡರು 2023ಕ್ಕೆ ವಿಧಾನಸಭಾ ಸದಸ್ಯನಾಗಿ ಪ್ರಮಾಣ ವಚನ ನೋಡುವಂಥ ಆ ರೇಣುಕಾ ತಾಯಿ ಯಲ್ಲಮ್ಮ ಆಶೀರ್ವಾದ ಮಾಡೋಕ್ಕೆ ತಯಾರಾಗಿ ನಿಂತಾಳ. ನೀವು ಮಾತ್ರ ಓಟ್ ಹಾಕಕ್ಕೆ ತಯಾರಾಗಬೇಕು. ಇದಕ್ಕೆ ಪಂಚನಗೌಡ ದ್ಯಾಮನಗೌಡರ ಸಾಕಾರ ಮೂರ್ತಿಯಾಗಿ ಇವತ್ತು ನಿಮ್ಮ ಮನೆ ಮಗ ಅಂತ ಬಂದಾನ. ಅಂಥವಂಗೆ ಆಶೀರ್ವಾದ ಮಾಡೋ ಕರ್ತವ್ಯ ನಿಮ್ಮದ. ಆದ್ರೆ ಇಲ್ಲಿ ಹೇಳ್ತಾನೆ ನೋಡ್ರಿ, ನೀವು ಆಶೀರ್ವಾದ ಹೆಂಗೆ ಮಾಡ್ಬೇಕು ಅನ್ನೋದು. ಏನು ವ್ಯಕ್ತಿ ಕಾರ್ಯ ಮಾಡ್ಯಾನ, ಸಾಮಾಜಿಕ
ಚಟುವಟಿಕೆ ಮುಖಾಂತರ ನೂರಾರು ಸಾಮೂಹಿಕ ವಿವಾಹ, ಕೊರೋನಾದಾಗ ಎಂಥ ಸಂತ್ರಸ್ತರಿಗೆ ಆಹಾರ ಧಾನ್ಯ ಸಂತರ್ಪಣೆ, ಮಹದಾಯಿ ಯೋಜನೆ ಸಲುವಾಗಿ ಸಾವಿರಾರು ರೈತರನ್ನ ಕರ್ಕೊಂಡು ಟ್ರಾವೆಲ್ ಹೆಗಲ ಮೇಲೆ ಹಾಕೊಂಡು ದಿಲ್ಲಿ ಬೆಂಗಳೂರು ತಿರುಗಾಡಿ ಆ ಯೋಜನೆ ಇವತ್ತು 13.5 TMC ನೀರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಏಕೈಕ ಹರಿಕಾರ ಅಂದ್ರೆ ಪಂಚನಗೌಡ ದ್ಯಾಮನಗೌಡ್ರ. ಅವ್ರ ಜೊತೆ ಅನೇಕ ಲೀಡರ್ಗಳು ಇದ್ದರು. ಅವರೆಲ್ಲರ ಸಪೋರ್ಟ್ ಪಂಚನಗೌಡ ದ್ಯಾಮನಗೌಡರಿಗಿತ್ತು, ನೇತೃತ್ವ ಇವರು ವಹಿಸಿದ್ರು. ಇಂಥ ಒಬ್ಬ ವ್ಯಕ್ತಿ ಸಲುವಾಗಿ ಹೇಳಕ್ಕೆ ಬಂದೀನಿ, ವ್ಯಾಕ್ಸಿನೇಷನ್ ಕೊಡ್ಸಕ್ಕೆ ಎಷ್ಟು ನಂಬರ್ 1 ಅದಾರ ನೋಡ್ರಿ. ಕೊರೋನಾ ಕಿಟ್ ಕೊಡೋಕೆ ನಂಬರ್ 1 ಆದ ತಕ್ಷಣ ಮತ್ತು ನನ್ನ ಕ್ಷೇತ್ರದ ಜನ ಯಾವುದೂ ಅನಾರೋಗ್ಯ ಆಗಬಾರ್ದು ಅಂತೇಳಿ ನಂಬರ್ ಹಚ್ಚಿ ವ್ಯಾಕ್ಸಿನ್ ಮಾಡ್ಸತ್ತಾರ್ರಿ ಕರ್ಕರ್ದ. ಭಾಳ ಒಂದು ಯುವಕರ ಪಡೆನ ತಯಾರು ಮಾಡ್ಯಾರ. ಆದ್ರೆ 83 ಹಳ್ಳ್ಯಾಗ ಅನೇಕ ಮಠಾಧೀಶರು ಸಹಿತ ಪಂಚನಗೌಡ ದ್ಯಾಮನಗೌಡರಿಗೆ ಆಶೀರ್ವಾದ ಮಾಡಾಕತ್ತಾರ. ಪಾದಯಾತ್ರೆ ಮುಖಾಂತರ 83 ಹಳ್ಳಿ ಇವತ್ತು ಸುತ್ತಾಡಿ ಪ್ರತಿ ಹಳ್ಳಿಯಾಗ ಒಂದು ಪಾನ್ ಶಾಪ್ ಮತ್ತು ಒಂದು ಪಟ್ಟಿ ಅಂಗಡಿಯಾಗ ಒಂದು ಹೋಟೆಲ್ದಾಗ ಹೋಗಿ ಕೇಳ್ರಿ, ಪಂಚನಗೌಡ ದ್ಯಾಮನಗೌಡ್ರು ಯಾರಂದ್ರೆ ನಮ್ಮ ಮಣಿದೇವ್ರು ಅಂತಾರ್ರಿ. ನೋಡ್ರಿ ಯಾಕೆ ಮಣಿದೇವ್ರು ಅಂತಾರ್ರಿ? ಯಾವಾಗಲೂ ಸಮಾಜ ಸೇವೆ, ನಮ್ಮ ಸಂಕಷ್ಟ ಕಾಲದಾಗ ಯಾರು ಬರ್ತಾನೋ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರ. ಕರ್ನಾಟಕ ಕಾಂಗ್ರೆಸ್ ಇವತ್ತು ಹೈಕಮಾಂಡ್ ಕರ್ನಾಟಕದ್ದು, ದಿಲ್ಲಿ ಹೈಕಮಾಂಡ್ ಸಹಿತ ಇವತ್ತು ಗ್ರೀನ್ ಸಿಗ್ನಲ್ ಸತೀಶ್ ಜಾರಕಿಹೊಳಿ ಮುಖಾಂತರ ಕೊಡಬೇಕಾಗೈತಿ. ಸತೀಶ್ ಜಾರಕಿಹೊಳಿ ಒಂದು ನಿಮಿಷ ಮನಸ್ಸು ಪಟ್ರ ಸೌದತ್ತಿ ಕಾಂಗ್ರೆಸ್ ತೆಕ್ಕಾಗಿ ಬೀಳ್ತೈತಿ. ಆಮೇಲೆ ಪಂಚನಗೌಡ ದ್ಯಾಮನಗೌಡರು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ 2023ಕ್ಕೆ. ಜನ ಆಶೀರ್ವಾದ ಮುಖ್ಯ ರೀ, ಜನರ ಆಶೀರ್ವಾದ ಮುಖ್ಯ. ಜನ ಯಾಕೆ ಆಶೀರ್ವಾದ ಮಾಡ್ತಾರಂದ್ರೆ ತಂದೆ ಹಾದಿಯಲ್ಲಿ ಮಗ ಸಾಮಾಜಿಕ ಕಾಯಕದ ಮೂಲಕವೇ ಕ್ಷೇತ್ರದ ಜನ ಮನೆಗೆದ್ದಿರುವ ಪಂಚನಗೌಡ ದ್ಯಾಮನಗೌಡರು ಹಾದಿಯಲ್ಲಿಯೇ ಅವರ ಪುತ್ರ ಗೌತಮ್ ದ್ಯಾಮನಗೌಡರು ಸಾಗುತ್ತಿದ್ದಾರೆ. ಯುವ ಪಡೆ ಕಟ್ಟಿಕೊಂಡು ಕರೋನಾ ಸಂಕಷ್ಟ ಕಾಲದಲ್ಲಿ ಬಡವರಿಗೆ ಆಹಾರ ಸಾಮಗ್ರಿಗಳನ್ನ ಕಿಟ್ಗಳನ್ನು ವಿತರಿಸಿದ್ದಾರೆ. ನಾನು ನೂರಾರು ಫೋಟೋ ಹಾಕಾಕತ್ತಾನ ಅವ್ರದ. ಪ್ರತಿಯೊಂದು ಫೋಟೋದಾಗ ನೋಡ್ರಿ, ಪ್ರತಿಯೊಂದು ಬರಗಾಲ ಬಂದಾಗ ನೋಡ್ರಿ, ನೀರು ಬಳಕೆದಾರ ಸಂಘ ಮಾಡ್ಕೊಂಡ್ರು ದ್ಯಾಮನಗೌಡರು. DCC ಬ್ಯಾಂಕಿನಾಗ 20 ವರ್ಷದಿಂದ ಅವಿರೋಧ ಆಯ್ಕೆ. ಎಂಥ ವ್ಯಕ್ತಿ ಇರ್ಬೇಕು ಅವಿರೋಧ ಆಯ್ಕೆ DCC ಬ್ಯಾಂಕ್ ಆಗ್ಬೇಕಾದ್ರೆ ಒಂದು MP ಇದ್ದಂಗ್ರಿ ಅದು. ಅಂಥದ್ರಾಗ 20 ವರ್ಷದಿಂದ ಕಾಯ ವಾಚ ಮನಸ ಪ್ರಾಮಾಣಿಕ ಹೃದಯವಂತದಿಂದ ಇವತ್ತು ಪಂಚನಗೌಡ ದ್ಯಾಮನಗೌಡರು ಏನು ಸಾಧನೆ ಮಾಡ್ಯಾರ ಅದನ್ನು ಎಲ್ಲ ವಿವರವಾಗಿ ಹೇಳಾಕತ್ತೀನಿ. ಕರೋನಾ ಸೇನಾಪತಿಗಳಿಗೆ ಸತ್ಕಾರ, ಉಚಿತ ಆಂಬ್ಯುಲೆನ್ಸ್ ಸೇವೆ, 10,000 ಕಿಟ್ ವಿತರಣೆ, ಲಾಕ್ಡೌನ್ದಾಗ ಶವ ಸಂಸ್ಕಾರ ಮಾಡುವವರಿಗೆ ಸತ್ಕಾರ ಮಾಡ್ಯಾರ. ಉಚಿತ ಶವ ಸಂಸ್ಕಾರ ಮಾಡೋರಿಗೆ ಎಷ್ಟೋ ರೀತಿಯ ಸವಲತ್ತುಗಳನ್ನ ಕೊಟ್ಟಾರ. ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಮ್ ಹುಡುಗರಿಗೆ ಅವ್ರ ಪ್ರಾಣದ ಹಂಗೆ ತೆರೆದಾಗ ಅವ್ರಿಗೆ ಸತ್ಕಾರ ಮಾಡಿ ಸಪೋರ್ಟ್ ಮಾಡಿದವರು. ರೈತ ಶಿಕ್ಷಣ ಪ್ರೇಮಿ, 10 ವರ್ಷದಿಂದ ಮುನವಳ್ಳಿಯಲ್ಲಿ ಮಲ್ಲಿಕಾರ್ಜುನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸ್ಥಾಪಿಸಿ ಸಾವಿರಾರು ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಿದಂಥ ಮಹಾಲಕ್ಷ್ಮಿ ಮಹಿಳಾ ಬ್ಯಾಂಕ್ ಮೂಲಕ 5,000ಕ್ಕೂ ಅಧಿಕ ಮಹಿಳೆಯರಿಗೆ ಹಣಕಾಸು ನೆರವು ಕಲ್ಪಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರ ಶಾಲೆ ಪ್ರಾರಂಭಿಸಿ ಬಡ ಮಕ್ಕಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿದಂಥ ಏಕೈಕ ಪಂಚನಗೌಡ ದ್ಯಾಮನಗೌಡರ್ 28 ದಿನಗಳ ಕಾಲ ಪಾದಯಾತ್ರೆ ಮುಖಾಂತರ ಇವತ್ತು ತಮ್ಮ ಕ್ಷೇತ್ರ ಅಡ್ಡಾಡಿ ಪ್ರತಿ ಮನೆಗೆ ಪಂಚನಗೌಡ ದ್ಯಾಮನಗೌಡರು ಯಾರಂದ್ರೆ ಅವ್ರ ಹೆಸರು ಹೇಳಿಲ್ಲ, ಅವ್ರು ಹೊರಸಲು ಮುನ್ನಿತ್ರ ತಕ್ಷಣ ಅಲ್ಲಿ ಜನ ಎಲ್ಲ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ, ಅವ್ರನ್ನ ಹೆಸರು ಕರೀತಾರ. ಮಹಾಮಂಡಳ ಅಧ್ಯಕ್ಷರಾದಾಗ ನೋಡ್ರಿ, ಮಲಪ್ರಭಾ ಎಡದಂಡೆ ಕಾಲುವೆ ಆಧುನೀಕರಣಗೊಳಿಸುವ ಸಲುವಾಗಿ ದ್ಯಾಮನಗೌಡರಿಗೆ ಸಲ್ಲಬೇಕಾದ್ರೆ ಶ್ರೇಯಸ್ ಕಾಲುವೆ ದುರಸ್ತಿಗಾಗಿ ಪ್ರತಿ ಸಂಘಕ್ಕೆ ಸರ್ಕಾರ 6 ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿದ್ದು ಇವರ ಪ್ರಯತ್ನದಿಂದ. ನೋಡ್ರಿ ಹೆಂಗೈತಿ, ಇಂಥವೆಲ್ಲ ಕೆಲಸ ಮಾಡ್ಯಾರ. ಮತ್ತೊಂದು 60 ಹಾಲಿನ ಡೈರಿ ಅದಾವ್ರಿ, 30 PKPS ಸೊಸೈಟಿಗಳು ಮಾಡ್ಯಾರ. ಇವೆಲ್ಲ ಸಮಾಜ ಸೇವೆ ಮಾಡುವ ಸಲುವಾಗಿ ಇಂಥ ವ್ಯಕ್ತಿ ಇವತ್ತು ಸಣ್ಣ ವಯಸ್ಸ ಪದವೀಧರ ಸೌದತ್ತಿ ಯಲ್ಲಮ್ಮನ ಆಶೀರ್ವಾದ ಇವತ್ತು 2023ರಾಗ ವಿಧಾನಸಭೆ ಹೋಗುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗುವ ಸಲುವಾಗಿ ಪ್ರತಿ ಮನೆಗೆ ಸಂಕಷ್ಟ ಕಾಲದಲ್ಲಿ 10 ವರ್ಷಗಳಿಂದ ನೆರವು ಕೊಡ್ತಾ ಇರುವಂಥ ಪಂಚನಗೌಡರು ದ್ಯಾಮನಗೌಡರ ಬಗ್ಗೆ ಇನ್ನು ಏನು ಹೇಳಬೇಕ್ರಿ? ಹೇಳ್ರಿ. ನೀವು ಸೌದತ್ತಿಗೆ ಹೋದ್ರೆ ನಿಮಗೆಲ್ಲ ಗೊತ್ತಾಕೈತಿ. ಲಕ್ಷಾಂತರ ಜನ ದೈನಂದಿನವಾಗಿ ಅಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಆಶೀರ್ವಾದ ಪಡೀಲಿಕ್ಕೆ ಬರ್ತಾರ. ಆ ಆಶೀರ್ವಾದ ಪಡೆದವರು ಪಾವನ ಆಗ್ತಾರ. ಅಲ್ಲಿ ಮತದಾರರು ಸಹಿತ ಪಾವನ ಆಗೋದ್ರಲ್ಲಿ ಸಂದೇಹವಿಲ್ಲ. ಯಾಕಂದ್ರೆ ಈಗ ಅಲ್ಲಿ ನೋಡ್ರಿ, ಅಲ್ಲಿ ಜಾತಿ ಜನಸಂಖ್ಯೆನೂ ಹೇಳ್ತೀನಿ ಕೇಳ್ರಿ. ಪಂಚನಗೌಡ ದ್ಯಾಮನಗೌಡರು ಶಾಸಕರಿಗೆ ಹಂಗೆ ಹಾಕಾರ ಅಂತ ನೀವು ಕೇಳ್ತಿರ್ಬೇಕು. ಶಾಸಕರಿಗೆ ಹಾಕೋ ಒಂದು ಕಾರಣ ಐತ್ರಿ. ಇಲ್ಲಿ ನೋಡ್ರಿ, ಲಿಂಗಾಯತರು 90,000 ಪ್ರಬಲ ಕೋಮ್ರಿ, ಇವ್ರದ್ದು ಲಿಂಗಾಯತ ಧರ್ಮ. ಪಂಚನಗೌಡ ದ್ಯಾಮನಗೌಡರದು 90,000 ಮತಗಳದಾವ್ರಿ. ಕುರುಬರು 35,000, ಮುಸಲ್ಮಾನರು 28, SC ST 28, ಅದರ್ಸ್ ಎಲ್ಲ ಹಿಡ್ಕೊಂಡು ಬ್ರಾಹ್ಮಣರು ಒಂದು 1,500 ಓಟ್ ಅದಾವ್ರಿ.
ಇಲ್ಲಿ 35-28 ನೋಡ್ರಿ, ಕುರುಬರು 35, ಮುಸಲ್ಮಾನರು 28, SC 28. ಇವು ಮೂರೂ ಕುಡ್ಕೊಂಡ ಪಂಚಮಶಾಲಿ ಒಂದು 20,000 ಓಟ್ ತೊಗೊಂಡ್ರಂದ್ರೆ ಲಿಂಗಾಯತರು ಪಂಚನಗೌಡ ದ್ಯಾಮನಗೌಡರು ನೇರವಾಗಿ ವಿಧಾನಸೌಧ ಪ್ರವೇಶ ಮಾಡ್ತಾರೆ ರೀ. ಹೆಂಗೆ ಪ್ರವೇಶ ಮಾಡ್ತಾರೆ ಹೇಳ್ರಿ ನೋಡೋಣ. ಕಾಂಗ್ರೆಸ್ದ ಕೆಲವು ಕಟ್ಟಿಟ್ಟು ಬುಚ್ಚಿದವ್ರಲ್ಲ, ಅಲ್ಪಸಂಖ್ಯಾತರ ಮತಗಳ್ರಿ, SC ST ಮತಗಳು ಮೊದಲ ಇವತ್ತು ಸರ್ಕಾರದಾಗ ಯಾವುದೇ ಎಲ್ಲ ಖಜಾನೆನ ಖಾಲಿ ಆಗೈತಿ. ಇವತ್ತು ಸರ್ಕಾರದ ವಿರುದ್ಧ ಜನ ಆಕ್ರೋಶದೈತಿ. ಹೊಸ ಮುಖಗಳು ನಾವು ತರಾರು ಅಂತೇಳಿ ಶಪಥ ಮಾಡ್ಯಾರ. ಅದಕ್ಕೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾದಾಗ 14 ಸೀಟ್ ತರ್ತೇನೆ ಅಂತೇಳಿ ಒಂದು ಗುರಿ ಹಾಕೊಂಡಾರ. ಆ 14ನೇ ಸೀಟ್ದಾಗ 1ನೇ ಸೀಟ್, 2ನೇ ಸೀಟ್, 5ನೇ ಸೀಟ್ ಒಳಗಡೆನ ಸಮೀಕ್ಷೆ ಮಾಡಿದ ಪ್ರಕಾರ ನೋಡಿದ್ರೆ 10,000-15,000 ಮುಂಚೂಣಿಯಲ್ಲಿ ಪಂಚನಗೌಡ ದ್ಯಾಮನಗೌಡರು ಇವತ್ತು ಅದಾರ. ಅಂದ್ರೆ ನಿಮಗೆ ವಿಚಿತ್ರ ಅನಿಸ್ತೈತಿ. ಹಂಗಾದ್ರೆ ಯಾಕೆ ವಿಚಾರ ಮಾಡ್ತೀರಿ? ಪಂಚನಗೌಡ ದ್ಯಾಮನಗೌಡ್ರಿಗೆ ಒಂದು ಲೈಕ್ ಕೊಡ್ರಲ್ಲ, ಶೇರ್ ಮಾಡ್ರಲ್ಲ, ನಂಬರ್ 1 ಚಾನಲ್ ಫಾಲೋ ಮಾಡ್ರಲ್ಲ, ಮತ್ತು ಒಂದು ಎಪಿಸೋಡ್ ಮಾಡ್ಕೊಂಬರ್ತಾನೆ ರೀ. ಯಾಕಂದ್ರೆ ಈ ವ್ಯಕ್ತಿ ಈಗಾಗಲೇ ನಮಗೆ ನಾವು ಫೋಟೋ ತೊಗೊಂಡೇವಿ. ಫೋಟೋ ತೊಗೊಂಡ ಮೇಲೆ ಆ ಫೋಟೋದಾಗ ಎಷ್ಟೆಷ್ಟು ಕಾರ್ಯಕ್ರಮ ಹಾಕೊಂಡಾರ. ಮಹದಾಯಿ ಯೋಜನೆ ಸಲುವಾಗಿ, ನೀರಾವರಿ ಯೋಜನೆ ಸಲುವಾಗಿ, ರೈತರ ಸಲುವಾಗಿ, ಅಲ್ಪಸಂಖ್ಯಾತರ ಸಲುವಾಗಿ, SC ST ಸಲುವಾಗಿ, ಬಡ ಹೆಣ್ಮಕ್ಕಳಿಗೆ ಏನೂ ಉದ್ಯೋಗ ಇಲ್ಲಂದ್ರೂ ಅವರಿಗೆ ಕರಕಸೂಲ್ ವಸೂ ಮಾಡುವಂಥ ಒಂದು ಹೊಲಿಗೆ ಯಂತ್ರ ಕೊಡಿಸುವಂಥ ಕೆಲಸ ಆಗಲಿ, ಒಂದು ಉದ್ಯೋಗ ಕೊಡಿಸುವಂಥ ಒಂದು ಉದ್ಯೋಗದ ಆಸರೆ ನೀಡಿದಂಥ ಒಬ್ಬ ನಾಯಕ ಸಿಗ್ತಾನಂದ್ರೆ ನಿಮಗೆ ಸೌದತ್ತಿ ಮತಕ್ಷೇತ್ರಕ್ಕೆ ನೀವು ಹೋಗಬೇಕಾಗತ್ತೆ ವೀಕ್ಷಕರೇ. ಯಾಕಂದರೆ ಸೌದತ್ತಿ ಮತಕ್ಷೇತ್ರ ಪವಿತ್ರ ಪಾವನ ಕ್ಷೇತ್ರ. ಅಲ್ಲಿಯ ಜನರು ಬಹಳ ತುಂಬ ಬುದ್ಧಿವಂತರು. ಈಗಾಗಲೇ ಅಲ್ಲಿ ಶಾಸಕರಿಗೆ ಹ್ಯಾಟ್ರಿಕ್ ಮಾಡಿದ್ದಾರೆ. ಎಂಥ ಒಂದು ಧೀಮಂತ ಮತದಾರರು ಇರ್ಬೋದು. ಆದರೆ ಈಗ ಪಂಚನಗೌಡರ ದ್ಯಾಮನಗೌಡರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅನ್ನೋದು ಶಪಥ ಮಾಡ್ಯಾರ, ಪ್ರತಿಜ್ಞೆ ಮಾಡ್ಯಾರ. ಆ ರೇಣುಕಾ ತಾಯಿ ಎಲ್ಲಮ್ಮ ಆಶೀರ್ವಾದ ಮಾಡಿದ್ರೆ 2023ಕ್ಕೆ ನೇರವಾಗಿ ಪಂಚನಗೌಡ ದ್ಯಾಮನಗೌಡರು ವಿಧಾನಸೌಧ ಪ್ರವೇಶ ಮಾಡ್ತಾರೆ. ಸಣ್ಣ ವಯಸ್ಸೈತಿ, ಸರ್ಕಾರವೂ ಬರ್ತೈತಿ, ಸಣ್ಣ ವಯಸ್ಸಿನಾಗ ಮಂತ್ರಿನೂ ಆಗ್ತಾರೆ. ನೋಡಾಕಿರಿ ನೀವೆಲ್ಲರೂ. ಯಾಕಂದ್ರೆ ಈಗ ಅಲ್ಲಿ ಅವರೆಲ್ಲ ಸಹಪಾಠಿಯವ್ರ ಗೆಳೆಯರ ಬಳಗ ನೋಡ್ರಿ. ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಸತೀಶ್ ಜಾರಕಿಹೊಳಿ ಮಾತ್ರ. ಸತೀಶ್ ಜಾರಕಿಹೊಳಿ ಅಂದರೆ ಕರ್ನಾಟಕದ ಹೈಕಮಾಂಡ್, ಉತ್ತರ ಕರ್ನಾಟಕದ ಸತೀಶ್ ಜಾರಕಿಹೊಳಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರೆ ಪಂಚನಗೌಡ ದ್ಯಾಮನಗೌಡರು ನೇರವಾಗಿ ಟಿಕೆಟ್ ತೊಗೊಂಡು ಕಾಂಗ್ರೆಸ್ದಿಂದ ಆಯ್ಕೆಯಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾರೆ. ವೀಕ್ಷಕರೇ, ಸೌದತ್ತಿ ಮತದಾರ ಕ್ಷೇತ್ರ ಎಲ್ಲರೂ ಕೇಳ್ರಿ ಇದನ್ನ ವಿಷಯ. ಸತೀಶ್ ಜಾರಕಿಹೊಳಿ ಸಾಮಾಜಿಕ ಕಾರ್ಯ ಹೇಗೆ ನಿರಂತರವಾಗಿ ಅಧಿಕಾರ ಇಲ್ಲದಿದ್ದಂದ್ರೂ ಹೆಂಗೆ ನಡೆದೈತಿ ಹಂಗೆ ಇನ್ನು ಮುಂದೂ ನಡೀತೈತಿ. ಪಂಚನಗೌಡ ದ್ಯಾಮನಗೌಡರು AICC ಸೆಕ್ರೆಟರಿಗಳ ಜೊತೆನೂ ಸಂಬಂಧ ಇಟ್ಕೊಂಡಾರ. ಕರ್ನಾಟಕದ ಉನ್ನತ ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಸಹಿತ ಅವ್ರ ಜೊತೆ ಸಂಪರ್ಕದಾಗ ಅದಾರ. MP ಎಲೆಕ್ಷನ್ದಾಗ ಪಂಚನಗೌಡ ದ್ಯಾಮನಗೌಡರ ಸತೀಶ್ ಜಾರಕಿಹೊಳಿ ಪರವಾಗಿ ಎಷ್ಟು 1000 ಲೀಡ್ ತಂದಿದ್ರು ಅನ್ನೋದು ನಿಮಗೆ ಇನ್ನೂ ನೆನಪಿರಬೇಕು. ಆದರೆ ಪಂಚನಗೌಡ ದ್ಯಾಮನಗೌಡರು ಈ ವಿಡಿಯೋ ನೀವು ನೋಡಿ ಅವ್ರಿಗೆ ಒಂದು ಲೈಕ್ ಶೇರ್ ಮಾಡ್ತಿರಲ್ಲ, ಶೇರ್ ಮತ್ತು ಲೈಕ್ ಮಾಡಿದ್ರೆ ಅಂದ್ರೆ ಅವ್ರು MLA ಆದಂಗನ ರೀ. ಫಾಲೋ ಮಾಡಿರಿ. ನಿಮ್ಮ ಅನಿಸಿಕೆ ಏನೈತೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದ್ರೆ ಸಮಾಜ ಸೇವೆದಾಗ ಎಂತಿಂಥ ವ್ಯಕ್ತಿ ಅದಾರ ಬೆಳಗಾವಿ ಜಿಲ್ಲಾದಾಗ ಅನ್ನೋ ತೋರಿಸು ನಮ್ಮ ಕರ್ತವ್ಯ ರೀ. ಅದನ್ನು ಇವತ್ತು ತೋರ್ಸಾಕತ್ತೇವೆ. ಸಾರ್ವಜನಿಕ ಹಿತಾಸಕ್ತಿ ಸಲುವಾಗಿ ತೋರ್ಸಾಕತ್ತೇವೆ. ಎಷ್ಟೋ ಜನ ಕಷ್ಟ ಇದ್ದಾಗ ಅಲ್ಲಿ ಹೋಗಿ ಆಸರೆ ಪಡೆದವರು ಇವತ್ತು ಪಂಚನಗೌಡ ದ್ಯಾಮನಗೌಡರನ್ನ ನೆನೆಸಾಕತ್ತಾರ. ಯಾಕಂದ್ರೆ ಅಗರ್ಭ ಶ್ರೀಮಂತ ಮನೆತನದಿಂದ ಬಂದಂಥ ಒಂದು ಸಮಾಜಮುಖಿ ಜನನಾಯಕ ಅಂದರೆ ಪಂಚನಗೌಡ ದ್ಯಾಮನಗೌಡರು. ವೀಕ್ಷಕರೇ, ಅವರ ಸಾವಿರಾರು ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಪಂಚನಗೌಡ ದ್ಯಾಮನಗೌಡರ ಬಗ್ಗೆ ಒಂದು ನಿಮಿಷ ಏನು ಮಾತಾಡಿದಾರ ಅದನ್ನು ತೋರಿಸ್ತೇನೆ ರೀ. ಮತ್ತು ಬೇರೆ ಸುದ್ದಿಯೊಂದಿಗೆ ಬರಲ್ರ, ಪರ್ಮಿಷನ್ ಕೊಡ್ತಿರಲ್ರಿಪ್ಪ. ನಮಸ್ಕಾರ. ಪಂಚನಗೌಡ ಥರ ಇಡೀ ಜಿಲ್ಲೆಯಲ್ಲಿ ಇರಬಹುದು, ರಾಜ್ಯದಲ್ಲಿ, ದೇಶದಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಮತ್ತೊಮ್ಮೆ ಪಂಚನಗೌಡರು ವಿಶೇಷವಾಗಿ ಇವತ್ತು ಬಹಳ ಮುತುವರ್ಜಿ ವಹಿಸಿ ಒಳ್ಳೆ ಕೆಲಸ ಮಾಡಿದರೆ ಪ್ರತಿ ಗ್ರಾಮದಲ್ಲಿ ಕೂಡ ಈ ರೀತಿ ವ್ಯವಸ್ಥೆ ಆಗಬೇಕು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿಗೆ